Good morning, students. Welcome to the digital learning from Department of Collegiate Education, and I am Sudharani, or Assistant Professor of Commerce, Government First Grade College, Chiknacknalli. In the previous class, we have discussed about the timekeeping and time booking. And in today's class, we are going to discuss about the idle time and overtime and also labor turnover. ನೋಡಿ, ಈ ಲೇಬರ್ ಕಾಸ್ಟಿಂಗಲ್ಲಿ ನಾವು ಪ್ರಾಬ್ಲಮ್ಸಿಗೆ ಹೋಗೋಕ್ಕೆ ಮುಂಚೆ ಕೆಲವೊಂದು ಟರ್ಮ್ಸ್ನ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಕೆಲವೊಂದಕ್ಕೆ ನಾವು ಡೆಫಿನಿಷನ್ಸ್ ಅಥವಾ ಅದರ ಏನು ಹಾಗಂದರೆ ಅಂತ ನಾವು ಒಂದಷ್ಟು ಟರ್ಮ್ಸ್ಗೆ ಮೀನಿಂಗ್ಸನ್ನು ತಿಳ್ಕೊಬೇಕಾಗ್ತದೆ. ಅದನ್ನು ನಾವು ತಿಳ್ಕೊತಾ ಇದ್ದೀವಿ ಇವತ್ತು ಈ ಸೆಷನ್ನಲ್ಲಿ. ಐಡಲ್ ಟೈಮ್ ಅಂದರೆ ಏನು? ಹೆಸರೇ ಹೇಳತ್ತೆ, ಐಡಲ್ ಅಂತ ಅಂದರೆ ಸೋಂಬೇರಿ ಅಥವಾ ಏನು ವರ್ಕ್ ಆಗದೆ ಇರೋವಂಥದ್ದು, ಒಂಥರ ನಿರ್ಲಿಪ್ತ. ಆ ಟೈಮಲ್ಲಿ ಒಂಥರ ಸ್ಟೇ ನಥಿಂಗ್ ಅಂದರೆ ಏನು ಹೇಳ್ತೀವಿ, ಕಂಪ್ಲೀಟ್ ಸೈಲೆನ್ಸ್, ಏನು ವರ್ಕ್ ಇಲ್ಲ, ಆ ಥರದ್ದು ನಾವು ಐಡಲ್ ಅಂತ ಕರಿತೀವಿ. ಏನು ಪ್ರೊಡಕ್ಟಿವಿಟಿ ಇಲ್ಲದೆ ಇರೋದು, ನೋ ಪ್ರೊಡಕ್ಟಿವಿಟಿ, ಜಸ್ಟ್ ವೇಸ್ಟ್ ಅಂತ ಏನು ಹೇಳ್ತೀವಲ್ವ, ದಟ್ ಈಸ್ ಐಡಲ್ ಅಂತ ಹೇಳ್ತೀವಿ. ಐಡಲ್ ಟೈಮ್ ಅಂತ ಬಂದವಾಗ ನೀವೇ ಹೇಳ್ಬೋದು, ಇಟ್ಸ್ ಎ ನಾನ್ ಪ್ರೊಡಕ್ಟಿವ್ ಟೈಮ್. ಒಬ್ಬ ವರ್ಕರು, ನಾವು ಲೇಬರ್ ಕಾಸ್ಟಿಂಗ್ನ ಸ್ಟಡಿ ಮಾಡ್ತಾ ಇರೋದ್ರಿಂದ ಈ ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡೋದಾದರೆ, ಲೇಬರ್ ಕಾಸ್ಟಿಂಗ್ ಬ್ಯಾಕ್ಗ್ರೌಂಡಲ್ಲಿ ನಾವು ನೋಡೋದಾದರೆ ಏನಾಗ್ತದೆ, ಐಡಲ್ ಟೈಮ್ ಈಸ್ ನಾನ್ ಪ್ರೊಡಕ್ಟಿವ್ ಟೈಮ್. ಏನು ಕೆಲಸ ಮಾಡ್ದೇನೆ ಅಥವಾ ಅದು ಉಪಯೋಗ ಇಲ್ಲದೆ ಇರುವಂತಹ ಸಮಯ, ಉಪಯೋಗಕ್ಕೆ ಬಾರದೇ ಇರುವಂಥ ಸಮಯ ಅಂತ ಹೇಳ್ತೀವಿ. ದಿಸ್ ಈಸ್ ಅನ್ಪ್ರೊಡಕ್ಟಿವ್ ಟೈಮ್ ಪೇಯ್ಡ್ ಫಾರ್ ಅಂದರೆ ವರ್ಕರ್ಸ್ ಆರ್ ಪೇಯ್ಡ್ ಬಟ್ ನೋ ಗೂಡ್ಸ್ ಹ್ಯಾವ್ ಬೀನ್ ಪ್ರೊಡ್ಯೂಸ್ಡ್. ವರ್ಕರ್ಸ್ಗೆ ನಾವು ಸ್ಯಾಲ್ರಿ ಕೊಟ್ಟಿದ್ದೀವಿ, ಬಟ್ ಅವರಿಂದ ಯಾವುದೇ ಗೂಡ್ಸು ಪ್ರೊಡಕ್ಷನ್ ಆಗಿಲ್ಲ. ಅದಕ್ಕೆ ನಾವು ಐಡಲ್ ಟೈಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದರೆ, ವೆನ್ ದೆರ್ ಈಸ್ ಅ ಪವರ್ ಫೇಲ್ಯೂರ್, ಕಂಪ್ನಿನಲ್ಲಿ ಪವರ್ ಫೇಲ್ಯೂರ್ ಆಗಿದೆ, ಸೊ ಆ ಟೈಮಲ್ಲಿ ಮೆಷಿನ್ಸ್ ಓಡ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ, ಬಟ್ ಆದರೂ ನಾವು ಸ್ಯಾಲ್ರಿನ ಕೊಟ್ಟಿದ್ದೀವಿ. ಮೆಷಿನ್ ಬ್ರೇಕ್ ಡೌನ್, ಇದ್ದಕ್ಕಿದ್ದಂಗೆ ಮೆಷಿನ್ ಹಾಳಾಗಿದೆ, ಅಂಟಿಲ್ ರಿಪೇರ್ ಆಗೋ ತನಕ ಅಥವಾ ಹೊಸ ಮೆಷಿನ್ ಬರೋ ತನಕ ಏನು ಕೆಲಸ ಇಲ್ಲ, ಬಟ್ ವಿ ಪೇಯ್ಡ್ ಟು ದ ಯಾರಿಗೆ, ಲೇಬರರ್ಸ್. ಮತ್ತು ಕೆಲವೊಂದು ಸಲ ಲೇಬರರ್ಸ್ಗೆ ಹೊಸ ಕೆಲಸ ಗೊತ್ತಿರಲ್ಲ, ನಾವು ವಿ ಹ್ಯಾವ್ ಟು ಟ್ರೈನ್ ದೆಮ್. ಅಥವಾ ಯಾವುದೋ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಅದನ್ನು ಯೂಸ್ ಮಾಡಬೇಕಂತ ಹೇಗೆ ಅಂತ ಇನ್ನೂ ಅವ್ರಿಗೆ ಐಡಿಯಾಸ್ ಇಲ್ಲ, ನಾವು ವಿ ಹ್ಯಾವ್ ಟು ಟ್ರೈನ್ ದೆಮ್. ಆ ಸಮಯದಲ್ಲಿ ಕೂಡ ವಿ ವಿಲ್ ಪೇ ಟು ದ ಲೇಬರರ್ಸ್, ಬಟ್ ಅವರಿಂದ ನಮಗೆ ಯಾವುದೇ ಪ್ರೊಡಕ್ಷನ್ ಬಂದಿರೋಲ್ಲ. ಟ್ರೈನಿಂಗ್ ಟೈಮಲ್ಲಿ ನಾವು ಅವರಿಗೆ ವೇಜಸ್ನ ಕೊಡೋದನ್ನು ಐಡಲ್ ಟೈಮ್ ಅಂತ ಕರಿತೀವಿ. ಐಡಲ್ ಟೈಮ್ ಹ್ಯಾಸ್ ಎ ಕಾಸ್ಟ್. ಐಡಲ್ ಟೈಮ್ಗೆ ಒಂದು ವೆಚ್ಚವಿದೆ. ಬಿಕಾಸ್ ಎಂಪ್ಲಾಯೀಸ್ ವಿಲ್ ಸ್ಟಿಲ್ ಬಿ ಪೇಯ್ಡ್ ಬೇಸಿಕ್ ಸ್ಯಾಲ್ರಿ. ಕಂಪ್ಲೀಟಾಗಿ ಅವ್ರಿಗೆ ಮಾಮೂಲಿ ಏನು ಕೊಡಬೇಕೋ ಬೇಸಿಕ್ ಸ್ಯಾಲ್ರಿ ಅದನ್ನು ಕೊಟ್ಟೇ ಕೊಡ್ತೀವಿ, ಅಥವಾ ವೇಜಸ್ ಏನಿರುತ್ತೆ ಅದು ಕೊಡ್ತೀವಿ. ಫಾರ್ ದೀಸ್ ಅನ್ಪ್ರೊಡಕ್ಟಿವ್ ಹವರ್ಸ್ ದೇರ್ ಫೋರ್ ಶುಡ್ ಬಿ ಎ ರೆಕಾರ್ಡ್ ಆಫ್ ಐಡಲ್ ಟೈಮ್. ನಾವು ಅವರಿಗೆ ಕೆಲಸ ಮಾಡದೇ ಇರಲಿ, ಮಿನಿಮಮ್ ಇಷ್ಟು ಅಂತ ಸ್ಯಾಲ್ರಿ ಕೊಟ್ಟೇ ಕೊಡ್ತೀವಿ. ಅದಕ್ಕೆ ನಾವು ಐಡಲ್ ಟೈಮ್ ಅಂತ ಕರಿತೀವಿ. ಐಡಲ್ ಟೈಮ್ ಅನ್ನೋದು ಕೆಲಸ ಆಗದೇ ಇರ್ಬೋದು, ಆದರೆ ನಮ್ಮ ಖರ್ಚಿನ ವಿಷಯ ಬಂದಾಗ ನಮಗೆ ಅದು ಲೆಕ್ಕಕ್ಕೆ ತಗೋಬೇಕಾಗ್ತದೆ. ಪೇಮೆಂಟ್ ಅಂತ ಬಂದಾಗ ನಾವು ಆ ಟೈಮ್ಗೆ ಕೂಡ ಪೇಮೆಂಟ್ ಮಾಡಿರ್ತೀವಿ. ಐಡಲ್ ಟೈಮ್ ಕ್ಯಾನ್ ಐದರ್ ಬಿ ಅವಾಯ್ಡಬಲ್ ಆರ್ ಅನ್ಅವಾಯ್ಡಬಲ್. ನೋಡಿ, ಎರಡು ಥರ ಬರ್ತದೆ. ಕೆಲವೊಂದು ಸಲ ಐಡಲ್ ಟೈಮ್ನ ನಾವು ಅವಾಯ್ಡು ಮಾಡ್ಬೋದು, ಸಮ್ ಟೈಮ್ಸ್ ವಿ ಕಾಂಟ್ ಅವಾಯ್ಡ್. ಅನ್ಅವಾಯ್ಡಬಲ್ ಟೈಮ್, ಐಡಲ್ ಟೈಮ್ ಕೂಡ ಇದೆ. ಹಾಗಿದ್ರೆ ಯಾವುದು? ನಿಮಗೆ ಒಂದೊಂದು ಸಲ 2 ಮಾರ್ಕ್ಸ್ ಕೇಳ್ತಾರೆ ಮಕ್ಕಳೇ, ಅವಾಯ್ಡಬಲ್ ಐಡಲ್ ಟೈಮ್ ಅಥವಾ ಸ್ಟೇಟ್ ದ 2 ಸಿಚುಯೇಷನ್ಸ್ ದಟ್ ಅನ್ಅವಾಯ್ಡಬಲ್ ಐಡಲ್ ಟೈಮ್ ಅಂತ. ಸೊ ಅವಾಯ್ಡಬಲ್ ಐಡಲ್ ಟೈಮ್ ಅಂದರೆ ಡ್ಯೂ ಟು ಪ್ರೊಡಕ್ಷನ್ ಡಿಸ್ರಪ್ಷನ್, ಅಂದರೆ ಪ್ರೊಡಕ್ಷನ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಹಾಗಾಗಿ ನಮಗೆ ಲೇಬರರ್ಸ್ಗೆ ಕೆಲಸ ಆಗಿಲ್ಲ. ಅಥವಾ ಡ್ಯೂ ಟು ಶಾರ್ಟೇಜ್ ಆಫ್ ರಾ ಮೆಟೀರಿಯಲ್ಸ್. ಸಮ್ಟೈಮ್ಸ್ ಏನಾಗ್ತದೆ, ಕಂಪ್ನಿನಲ್ಲಿ ರಾ ಮೆಟೀರಿಯಲ್ಸು ಕಂಟಿನ್ಯೂಸ್ ಆಗಿ ನಾವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ಬೇಕು, ಆರ್ಡ್ರ್ ಮಾಡೋದು ಲೇಟ್ ಆಯಿತು, ಅಥವಾ ಗೋಡೌನಲ್ಲಿ ನಾವು ಸರಿಯಾಗಿ ಲೆಕ್ಕ ಹಾಕ್ಕೊಂಡೆ ಪೂರ್ತಿ ರಾ ಮೆಟೀರಿಯಲ್ಸ್ ಖಾಲಿ ಆಯಿತು, ಅಥವಾ ಮಾರ್ಕೆಟಲ್ಲಿ ಅವೈಲಬಿಲಿಟಿ ಇಲ್ಲ ಅಂದಾಗ
ಶಾರ್ಟೇಜ್ ಆಫ್ ರಾ ಮೆಟೀರಿಯಲ್ಸ್ ಆಗ್ತದೆ. ಹಾಗೆ ಇನ್ಸಫಿಷಿಯೆಂಟ್ ಜಾಬ್ ಶೆಡ್ಯೂಲ್ಸ್, ಸರಿಯಾಗಿ ನಾವು ಜಾಬ್ ಶೆಡ್ಯೂಲನ್ನು ಮಾಡಿಕೊಂಡಿರುವಾಗ ಕೆಲವೊಂದು ವರ್ಕರ್ಸ್ಗೆ ಕೆಲಸ ಆಗ್ತದೆ, ಕೆಲವೊಬ್ಬರಿಗೆ ಕೆಲಸ ಆಗಲ್ಲ. ಇದಿಷ್ಟು ನಾವು ಅವಾಯ್ಡ್ ಮಾಡ್ಕೋಬೋದು. ಅವಾಯ್ಡಬಲ್, ನಾವು ಕರೆಕ್ಟಾಗಿ ಪ್ರೊಡಕ್ಷನ್ ಎಲ್ಲನೂ ಚೆಕ್ ಮಾಡಿಕೊಂಡು ಪ್ರೊಡಕ್ಷನ್ ನೀಟಾಗಿ ಆಗೋಂಗೆ ನೋಡ್ಕೊಳ್ಳೋದು, ರಾ ಮೆಟೀರಿಯಲ್ಸ್ ಯಾವತ್ತಿಗೂ ಶಾರ್ಟೇಜ್ ಬರದೇ ಇರೋ ಹಂಗೆ ನೋಡ್ಕೊಳ್ಳೋದು, ಸಫಿಷಿಯೆಂಟಾಗಿ ಜಾಬ್ನ ಶೆಡ್ಯೂಲ್ ಮಾಡೋದು, ಇದೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಹಾಗಿದ್ರೆ ಅನ್ಅವಾಯ್ಡಬಲ್ ಐಡಲ್ ಟೈಮ್ ಅಂತ ಬರ್ತದೆ. ಅನ್ಅವಾಯ್ಡಬಲ್ ಐಡಲ್ ಟೈಮ್ ಅಂದರೆ ಅನ್ಕಂಟ್ರೋಲಬಲ್. ಇದು ನಾವು ತಡಿಲಿಕ್ಕೆ ಆಗಲ್ಲ, ಇಟ್ಸ್ ನ್ಯಾಚುರಲ್, ಆಗ್ತಾನೆ ಇರ್ತದೆ. ಅಂಥದ್ದು ಯಾವುದು? ಅನ್ಎಕ್ಸ್ಪೆಕ್ಟ್ ಫಾಲ್ ಇನ್ ಡಿಮ್ಯಾಂಡ್ ಫಾರ್ ಎ ಪ್ರಾಡಕ್ಟ್. ಸಮ್ಟೈಮ್ಸ್ ನಮ್ಮ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಕುಸಿಯುತ್ತೆ. ಡಿಮ್ಯಾಂಡ್ ಕುಸಿದಾಗ ನಾವು ಪ್ರೊಡಕ್ಷನ್ ಮಾಡಲಿಕ್ಕೆ ಆಗಲ್ಲ. ಏನಕ್ಕೆ ಪ್ರೊಡಕ್ಷನ್ ಮಾಡಬೇಕು? ಸೇಲ್ ಆದರೆ ತಾನೇ ಪ್ರೊಡಕ್ಷನ್ ಮಾಡ್ತೀವಿ. ಸೊ ನಮ್ಮ ಡಿಮ್ಯಾಂಡ್ ಕಡಿಮೆ ಆದಾಗ ನಾವೇನು ಮಾಡಲಿಕ್ಕಾಗಲ್ಲ. ಅನ್ಅವಾಯ್ಡಬಲ್. ಅದು ಸಿಕ್ನೆಸ್ ಆಫ್ ಎಂಪ್ಲಾಯಿ. ಯಾವುದೋ ಎಂಪ್ಲಾಯಿಗೆ ಆರೋಗ್ಯ ಸರಿ ಇಲ್ಲ, ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಹೇಗೆ ಹೇಳೋದು ಅವ್ನಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ? ಸ್ಟ್ರೈಕ್ಸ್ ಬೈ ಸಪ್ಲೈಯರ್ಸ್. ನಮಗೆ ಸಪ್ಲೈ ಮಾಡೋರು ಸ್ಟ್ರೈಕಲ್ಲಿದ್ದಾಗ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವು ಸಲ ಲಾರಿ ಮುಷ್ಕರ ಆಗ್ತದೆ, ನೋಡಿದ್ದೀರಾ? ಲಾರಿ ಮುಷ್ಕರ ಆದರೆ ಇನ್ನೆಲ್ಲೋ ಯಾರಿಗೋ ಪ್ರಾಬ್ಲಮ್ ಆಗ್ತದೆ. ಮಾರ್ಕೆಟಲ್ಲಿ ಸಪ್ಲೈಸ್ ಇರಲ್ಲ, ತರಕಾರಿ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗ್ತದೆ, ದಿನಸಿ ಮಾರ್ಕೆಟಲ್ಲಿ ಎಫೆಕ್ಟ್ ಆಗ್ತದೆ. ಈ ರೀತಿ ಅಫೆಕ್ಟಿಂಗ್ ಪ್ರೊಡಕ್ಷನ್, ಇಂಥ ಪ್ರೊಡಕ್ಷನ್ ಮೇಲೆ ಅಫೆಕ್ಟ್ ಆಗುವಂಥ ಇದನ್ನೆಲ್ಲ ನಾವು ಅನ್ಅವಾಯ್ಡಬಲ್ ಐಡಲ್ ಟೈಮ್ ಅಂತ ಕರಿತೀವಿ. ಇಲ್ಲಿ ನಾವು ಐಡಲ್ ಟೈಮ್ನ ಯಾಕೆ ಗುರುತಿಸ್ಕೋಬೇಕು ಅಂದರೆ, ಬಿಕಾಸ್ ಇಟ್ ಹ್ಯಾಸ್ ಕಾಸ್ಟ್. ನಾವಲ್ಲಿ ಪೇ ಮಾಡ್ತಾ ಇದ್ದೀವಿ, ಕಂಪ್ನಿನಲ್ಲಿ ಅಕೌಂಟಬಲ್ ಅದು. ಹಾಗಾಗಿ ನಾವು ಐಡಲ್ ಟೈಮನ್ನು ಸ್ಟಡಿ ಮಾಡಲೇಬೇಕಾಗ್ತದೆ. ನೆಕ್ಸ್ಟ್ ಟಾಪಿಕ್ಕು ಓವರ್ ಟೈಮ್. ಓವರ್ ಟೈಮ್ ಅಂತ ಅಂದರೆ ಇಟ್ಸ್ ಅಪೋಸಿಟ್ ಅನ್ನೋದಕ್ಕಿಂತನೂ ಹೆಸರೇ ಹೇಳುತ್ತೆ. ದ ಟೈಟಲ್ ಇಟ್ ಸೆಲ್ಫ್ ಸಜೆಸ್ಟ್. ಓವರ್ ಟೈಮ್ ಆ್ಯಕ್ಚುಯಲ್ಗಿಂತ ಜಾಸ್ತಿ. ವೆನ್ ವರ್ಕರ್ಸ್ ಹ್ಯಾವ್ ಟು ವರ್ಕ್ ಬಿಯಾಂಡ್ ದೇರ್ ನಾರ್ಮಲ್ ಡ್ಯೂಟಿ ಹವರ್ಸ್. ಅವ್ರಿಗೇನು ನಾರ್ಮಲ್ ಡ್ಯೂಟಿ ಹವರ್ಸ್ ಇತ್ತು ಅದಕ್ಕಿಂತ ಜಾಸ್ತಿ ಅವ್ರು ಕೆಲಸ ಮಾಡಿದ್ದಾರೆ. ದ ಅಡಿಷ್ನಲ್ ಪೀರಿಯಡ್ ಈಸ್ ಟ್ರೀಟೆಡ್ ಆ್ಯಸ್ ಓವರ್ ಟೈಮ್. ಯಾವಾಗ ಎಂಪ್ಲಾಯೀಸು ತಮಗೆ ನಿಗದಿಪಡಿಸಿದ ಸಮಯಕ್ಕಿಂತ ಹೆಚ್ಚು ಸಮಯ ಅವರು ಕೆಲಸದಲ್ಲಿ ಕಳೀತಾರೆ, ಆ ಏನು ಹೆಚ್ಚು ಸಮಯ ಕೆಲಸ ಇರುತ್ತದೆ, ಟೈಮ್ ಪೀರಿಯಡ್ ಏನಿರ್ತದೆ ಹೆಚ್ಚು ಸಮಯ, ದಟ್ ಟೈಮ್ ಪೀರಿಯಡ್ ಈಸ್ ನೋನ್ ಆ್ಯಸ್ ಓವರ್ ಟೈಮ್. ವೆನ್ ವರ್ಕರ್ಸ್ ಹ್ಯಾವ್ ಟು ವರ್ಕ್ ಬಿಯಾಂಡ್ ದೇರ್ ನಾರ್ಮಲ್ ಡ್ಯೂಟಿ ಹವರ್ಸ್, ದ ಅಡಿಷನಲ್ ಪೀರಿಯಡ್ ಈಸ್ ಟ್ರೀಟೆಡ್ ಆ್ಯಸ್ ಓವರ್ ಟೈಮ್. ಓವರ್ ಟೈಮ್ ಅನ್ನೋದು ಇನ್ನೂ ಒಂದು ಹೇಳೋದಾದರೆ, ಓವರ್ ಟೈಮ್ ಈಸ್ ಆ್ಯನ್ ಎಕ್ಸ್ಟ್ರಾ ಟೈಮ್ ಓವರ್ ಆ್ಯಂಡ್ ಅಬೌವ್ ದ ಶೆಡ್ಯೂಲ್ಡ್ ಹವರ್ಸ್ ಆಫ್ ವರ್ಕ್. ಅವನಿಗೆ ನಿಗದಿಪಡಿಸೋದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡೋವಂಥ ಸಮಯವನ್ನು, ಬಿಯಾಂಡ್ ದ ಯೂಶುವಲ್ ವರ್ಕಿಂಗ್ ಹವರ್ಸ್, ಮಾಮೂಲಿಗಿಂತನೂ ಹೆಚ್ಚು ಮಾಡಿದಾಗ, ದಟ್ ಟೈಮ್ ವಿಲ್ ಬಿ ನೋನ್ ಆ್ಯಸ್ ಓವರ್ ಟೈಮ್. ಓವರ್ ಟೈಮ್ ಈಸ್ ಅನ್ ಎಕ್ಸ್ಟ್ರಾ ಟೈಮ್ ಅಂತ ಹೇಳಿದೆ ಅಲ್ವಾ? ಹಾಗೆ ವೆನ್ ವರ್ಕರ್ಸ್ ಆರ್ ಡಿಟೈನ್ಡ್ ಫಾರ್ ಓವರ್ ಟೈಮ್. ಯಾಕೆ ಇದು ಸ್ಟಡಿ ಮಾಡಬೇಕು ಅಂದರೆ, ಓವರ್ ಟೈಮಿಗೆ ನಾವೇನಾದರೂ ವರ್ಕರ್ಸ್ನ ಡಿಟೈನ್ ಮಾಡಿದ್ವಿ ಅಥವಾ ನೇಮಿಸಿದ್ವಿ ಅಂದರೆ, ದೇ ಆರ್ ನಾರ್ಮಲಿ ಪೇಯ್ಡ್ ಅಟ್ ಡಬಲ್ ದ ವಿಶುವಲ್ ರೇಟ್ ಫಾರ್ ಎಕ್ಸ್ಟ್ರಾ ಹವರ್ಸ್. ನಾವು ಯಾವುದೇ ಎಂಪ್ಲಾಯೀಸನ್ನು ನಿಗದಿಪಡಿಸಿದ ಸಮಯಕ್ಕಿಂತ ಹೆಚ್ಚು ಕೆಲಸ ಮಾಡಿಸ್ಕೊಂಡಾಗ ಆ ಎಕ್ಸ್ಟ್ರಾ ಸಮಯಕ್ಕೆ ನಾವು ಡಬಲ್ ರೇಟ್ ಪೇಮೆಂಟನ್ನು ಕೊಡಬೇಕಾಗ್ತದೆ. ಈಗ ನಾರ್ಮಲ್ 8 ಅವರ್ಸಿಗೆ ಡ್ಯೂಟಿ ಮಾಡಬೇಕಾದ್ರೆ 1 ಅವರಿಗೆ 100 ರೂಪೀಸ್ ಬೀಳ್ತಾ ಇತ್ತು ಅಂದರೆ, ನೀವು ಆಫ್ಟರ್ 8 ಅವರ್ಸ್ ನೀವು ಎಕ್ಸ್ಟ್ರಾ ಅವನ ಹತ್ರ 1 ಅವರ್ ಕೆಲಸ ಮಾಡ್ತೀರಾ ಅಂದರೆ, ಅಲ್ಲಿ ಎಕ್ಸ್ಟ್ರಾ 1 ಅವರ್ಗೆ 100 ರೂಪೀಸ್ ಪೇ ಮಾಡೋದಲ್ಲ, ಯು ಹ್ಯಾವ್ ಟು ಪೇ ದ ಡಬಲ್ 200 ರೂಪೀಸ್ನ ನೀವು ಪೇ ಮಾಡಬೇಕಾಗ್ತದೆ. ದಟ್ ಈಸ್ ಓವರ್ ಟೈಮ್. ಸೊ ಇದು ಕೂಡ ನಮಗೆ ಅಕೌಂಟಬಲ್ಲೇ. ನಾವು ಲೇಬರ್ ಕಾಸ್ಟನ್ನು ಸ್ಟಡಿ ಮಾಡಬೇಕಾದ್ರೆ ಈ ಓವರ್ ಟೈಮ್ಗೆ ಪೇಮೆಂಟ್ ಮಾಡೋದು ಕೂಡ ನಮ್ಮ ಪಾರ್ಟ್ ಆಫ್ ಟೋಟಲ್ ಕಾಸ್ಟ್ ಆಗಿರ್ತದೆ. ಹಾಗಾಗಿ ಓವರ್ ಟೈಮ್ ಈಸ್ ಇಂಪಾರ್ಟೆಂಟ್, ನಾವು ತಿಳ್ಕೊಳ್ಳೇಬೇಕಾದಂಥ ವಿಷಯ. ಇದು ಓವರ್ ಟೈಮ್. ನೆಕ್ಸ್ಟು ಲೇಬರ್ ಟರ್ನ್ ಓವರ್. ಇದು ಇಂಪಾರ್ಟೆಂಟ್ ಟಾಪಿಕ್ಕು, ನೀವು ಇದನ್ನು ತಿಳ್ಕೊಳ್ಳೇಬೇಕು. ಲೇಬರ್ ಟರ್ನ್ ಓವರ್ ಅಂದರೆ ಇಟ್ಸ್ ಎ ಮೆಷರ್ ಆಫ್ ದ proportion of people leaving relative to the average number of people employed over a period of time. ಅಂದರೆ ಇದು ಒಂದು ಅಳತೆ ಮಾಪನ ಅಂತ ಕೂಡ ನಾವು ಹೇಳ್ಬೋದು. ಲೇಬರ್ ಟರ್ನ್ ಓವರ್ನ ಒಂದು ನಿರ್ದಿಷ್ಟಪಡಿಸಿದ ಸಮಯದಲ್ಲಿ ನಮ್ಮ ಕಂಪನಿಯಲ್ಲಿ ಅಥವಾ ಫ್ಯಾಕ್ಟರಿಯಲ್ಲಿ ಸೇರಿಕೊಂಡ ಹಾಗೆ
ನಿರ್ಗಮಿಸಿದ ಅಂದರೆ ಕೆಲಸಕ್ಕೆ ಸೇರ್ಕೊಂಡಿರೋರು ಮತ್ತು ಕೆಲಸ ಬಿಟ್ಟೋದವರ ರೇಷಿಯೋ, ಅದನ್ನು ನಾವು ಲೇಬರ್ ಟರ್ನ್ ಓವರ್ ಅಂತ ಕರಿತೀವಿ. ಎ ಮೆಜರ್ ಆಫ್ ದ ಪ್ರಪೋರ್ಷನ್ ಆಫ್ ಪೀಪಲ್ ಲೀವಿಂಗ್ ರಿಲೇಟಿವ್ ಟು ದ ಅವರೇಜ್ ನಂಬರ್ ಆಫ್ ಪೀಪಲ್ ಎಂಪ್ಲಾಯ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಮ್ಮ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿದವರ ಸಂಖ್ಯೆ ಮತ್ತು ನಮ್ಮ ಕಂಪನಿಯಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಬಿಟ್ಟೋದವ್ರ ಸಂಖ್ಯೆ, ಅದನ್ನು ನಾವು ರೇಷಿಯೋ ಏನು ತೆಗಿತೀವಿ ಅದಕ್ಕೆ ನಾವು ಲೇಬರ್ ಟರ್ನ್ ಓವರ್ ಅಂತ ಕರಿತೀವಿ. ದಿಸ್ ರೇಟ್ ಶುಡ್ ಬಿ ಕೆಪ್ಟ್ ಆ್ಯಸ್ ಲೋ ಆ್ಯಸ್ ಪಾಸಿಬಲ್. ಆದಷ್ಟು ಈ ರೇಟು ಕಮ್ಮಿ ಇದ್ದರೆ ಮಾತ್ರ ನಮ್ಮ ಕಂಪನಿ ಸ್ಟ್ರೆಂತ್ ಚೆನ್ನಾಗಿದೆ ಅಥವಾ ನಮ್ಮ ಕಂಪನಿ ಗುಡ್ ಪೊಸಿಷನಲ್ಲಿದೆ ಅಂತ ನಾವು ಕರಿಬೋದು. ಈ ರೇಟ್ ಏನಾದರೂ ನಿಮಗೆ ಹೈ ಬಂತು ಅಂತ ಅಂದರೆ ಎಲ್ಲೋ ಏನೋ ಪ್ರಾಬ್ಲಮ್ ಇದೆ, ಕಂಪ್ನಿನಲ್ಲಿ ಎಲ್ಲವೂ ಸರಿ ಇಲ್ಲ, ಸಮಥಿಂಗ್ ಈಸ್ ರಾಂಗ್ ಅನ್ನೋ ಅಸಂಪ್ಷನ್ನು ಬರ್ತದೆ. So management might wish to monitor labor turnover so that control measures might be considered if turnover rate is too high, since business is losing experience and valuable staff at a fast rate. ಕಂಪನಿ ತನ್ನ ಏನಾದರೂ ಈ ರೇಟ್ ಹೈ ಇತ್ತು ಅಂದರೆ ಕಂಪ್ನಿ ತನ್ನ ವ್ಯಾಲ್ಯೂಬಲ್ ಸ್ಟಾಫನ್ನು ತುಂಬ ಬೇಗ ಕಳ್ಕೊತಾ ಇದೆ, ಎಲ್ಲೋ ಕಂಪ್ನಿನಲ್ಲಿ ಸರಿ ಇಲ್ಲ. ಯಾಕೆ ಬಿಟ್ಟು ಹೋಗ್ತಾರೆ? ಸುಮ್ಮನೆ ಬಿಟ್ಟು ಹೋಗ್ತಾರಾ ಕಂಪ್ನಿನ? ನಮ್ಮ ಕಂಪ್ನಿಲಿ ಒಂದು ವರ್ಷದಲ್ಲಿ ಹೆಚ್ಚು ಜನ ನಮ್ಮ ಕಂಪ್ನಿನಲ್ಲಿ ಕೆಲಸನ ಬಿಟ್ಟು ಹೋಗಿದ್ದಾರೆ ಅಂತ ಬಂದಾಗ, ಹೆಚ್ಚು ಜನ ಬಿಟ್ಟು ಹೋಗ್ತಿದ್ದಾರೆ. ನಾರ್ಮಲಿ ಅಷ್ಟೊಂದು ಜನ ನಮ್ಮಲ್ಲಿ ಕೆಲಸ ಬಿಡೋ ಅವಶ್ಯಕತೆ ಇಲ್ಲ, ಆದರೆ ಬಿಟ್ಟು ಹೋಗ್ತಿದ್ದಾರೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಏನೋ ರಾಂಗ್ ಆಗಿದೆ, ಸಮಥಿಂಗ್ ಈಸ್ ರಾಂಗ್. ಏನೋ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇರ್ಬೋದು ಅಥವಾ ನಮ್ಮ ಕಂಪ್ನಿನಲ್ಲಿ ಲಾಸ್ ಆಗುತ್ತೆ ಅಂತ ಪ್ರಿಡಿಕ್ಟ್ ಇರ್ಬೋದು. ಇದನ್ನು ನಾವು ಗಮನಿಸ್ಕೋಬೇಕಾಗ್ತದೆ. ಸೊ ಯಾವಾಗಲೂ ಇಟ್ ಶುಡ್ ಬಿ ಲೋ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಲೇಬರ್ ಟರ್ನ್ ಓವರನ್ನು? ಸಿ, ದೇರ್ ಈಸ್ ಅ ಫಾರ್ಮುಲಾ. ಲೇಬರ್ ಟರ್ನ್ ಓವರ್ ರೇಟ್ ಈಸ್ ಈಕ್ವಲ್ ಟು ರೀಪ್ಲೇಸ್ಮೆಂಟ್, ಅಂದರೆ ಹೊಸದಾಗಿ ಸೇರಿಕೊಂಡವರ ಸಂಖ್ಯೆ, ಕೆಲಸಕ್ಕೆ ಹೊಸದಾಗಿ ಅಪಾಯಿಂಟ್ ಆದ ಸಿಬ್ಬಂದಿಯ ಸಂಖ್ಯೆ, ಡಿವೈಡೆಡ್ ಬೈ ಆವರೇಜ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ದ ಪೀರಿಯಡ್. ಎಷ್ಟು ಜನ ಇಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾಯಿದ್ರು ಇಂಟು 100. ಅದನ್ನು ನೀವು ಮಾಡಿದ್ರೆ, ಆದರೆ ಈ ಕಂಪ್ನಿನಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಹೊಸದಾಗಿ ಎಷ್ಟು ಜನ ರೀಪ್ಲೇಸ್ಮೆಂಟ್ ಏನು ಅಂತಂದರೆ ಹೊಸದಾಗಿ ಸೇರಿಕೊಂಡವರು ಮತ್ತು ಬಿಟ್ಟು ಹೋದವರು ಎಷ್ಟು ರೀಪ್ಲೇಸ್ ಆಗಿದ್ದಾವೆ, ಎಷ್ಟು ರೀಪ್ಲೇಸ್ಮೆಂಟ್ ಅಂದರೆ ಇವಾಗ ನಾವೇನು ಹೇಳ್ತೀವಿ, ಒಬ್ಬ ವ್ಯಕ್ತಿ ಬಿಟ್ಟೋದ ಅಂತಂದರೆ ಆ ಜಾಗಕ್ಕೆ 100% ಇನ್ನೊಬ್ಬನ ನೇಮಕ ಮಾಡ್ಕೋತೀವಿ. ದಟ್ ಈಸ್ ರೀಪ್ಲೇಸ್ಮೆಂಟ್. ಎಷ್ಟು ರೀಪ್ಲೇಸ್ಮೆಂಟ್ ಇದೆ ಇಂಟು 100 ಮಾಡಿದ್ರೆ ನಿಮಗೆ ಲೇಬರ್ ಟರ್ನ್ ಓವರ್ ರೇಟ್ ಸಿಗ್ತದೆ. ಯಾಕೆ ಈ ಲೇಬರ್ ಟರ್ನ್ ಓವರ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ವಿ ಕೆನ್ ಅವಾಯ್ಡ್ ಅಲ್ವಾ? ಯಾಕಾಗತ್ತೆ? ಕಾಸಸ್ ಆಫ್ ಲೇಬರ್ ಟರ್ನ್ ಓವರ್ ಕೇಳ್ಬೋದು 2 ಮಾರ್ಕ್ಸಿಗೆ. ವಾಟ್ ಆರ್ ದ ಕಾಸಸ್ ಆಫ್ ಲೇಬರ್ ಟರ್ನ್ ಓವರ್ ಅಂತ. ನಾವು ಇದನ್ನು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ನಾವು ಹೇಗೆ ಐಡಲ್ ಟೈಮಲ್ಲಿ 2 ಟೈಪ್ಸ್ ಆಗಿ ಕಾಸಸನ್ನು ಡಿವೈಡ್ ಮಾಡಿದ್ವಿ, ಅದೇ ರೀತಿ ಇಲ್ಲೂ ಡಿವೈಡ್ ಮಾಡ್ತೀವಿ. ಒನ್ ಈಸ್ ಅವಾಯ್ಡಬಲ್ ಆ್ಯಂಡ್ ಅನದರ್ ಒನ್ ಈಸ್ ಅನ್ಅವಾಯ್ಡಬಲ್. ಫಸ್ಟ್ ನಾವು ಅವಾಯ್ಡಬಲ್ ಅಂದರೆ ವಿಚ್ ಕೆನ್ ಬಿ ಕಂಟ್ರೋಲ್, ಅದಾಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇರುವಂತಹವು ಯಾವುವು ಅವಾಯ್ಡಬಲ್. ಫಸ್ಟ್ ಒನ್, ಪುವರ್ ರೆಮ್ಯುನರೇಷನ್. ನೀವು ಕಂಪ್ನಿನಲ್ಲಿ ಸಂಬಳ ಕಮ್ಮಿ ಕೊಡ್ತಾ ಇದ್ದೀರಾ, ಎಸ್, ಜಾಸ್ತಿ ಕೊಟ್ಟರೆ ಆಯಿತು, ಅಥವಾ ಆದಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿದ್ರೆ ಆಯಿತು ಅಲ್ವಾ? ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಯಾರು ಸಂಬಳ ಕಮ್ಮಿ ಅಂತ ಬಿಟ್ಟು ಹೋಗ್ತಾ ಇದ್ದಾರೆ ಅಂಥವ್ರನ್ನ ಹಿಡಿದಿಟ್ಕೊಳ್ಳೋದಕ್ಕೋಸ್ಕರ ನಾವು ಅವರಿಗೆ ಸ್ವಲ್ಪ ಜಾಸ್ತಿ ರೆಮ್ಯುನರೇಷನ್ ಕೊಡ್ಬೋದು. ಅದಕ್ಕೆ ನಾವು ಅವಾಯ್ಡಬಲ್ ರೀಸನ್ ಅಂತ ಹೇಳ್ತೀವಿ. ಇನ್ನೊಂದು ರೀಸನ್ ಏನು ಬಿಟ್ಟೋಗೋದಕ್ಕೆ? ಲ್ಯಾಕ್ ಆಫ್ ಟ್ರೈನಿಂಗ್ ಆಪರ್ಚುನಿಟೀಸ್. ಸಮ್ಟೈಮ್ಸ್ ಅವ್ರಿಗೆ ಟ್ರೈನಿಂಗ್ ಆಪರ್ಚುನಿಟೀಸು ಕಡಿಮೆ ಇರ್ತದೆ, ತರಬೇತಿಯ ಕೊರತೆ. ನಾವು ಅವ್ರಿಗೆ ಸರಿಯಾಗಿ ತರಬೇತಿ ಕೊಡದೇ ಇರೋದು ಕೂಡ ಒಂದು ಕಾರಣ ಆಗ್ಬೋದು. ನಾವು ಅವ್ರಿಗೆ ತರಬೇತಿ ಕೊಟ್ಟರೆ ಪ್ರಾಬ್ಲಮ್ ಸಾಲ್ವ್. ಲ್ಯಾಕ್ ಆಫ್ ಪ್ರಮೋಷನ್ ಪ್ರಾಸ್ಪೆಕ್ಟ್ಸ್. ಕೆಲವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಎಂಪ್ಲಾಯೀಸು, ನನ್ನ ಟ್ಯಾಲೆಂಟನ್ನು ಈ ಕಂಪ್ನಿನಲ್ಲಿ ಗುರುತಿಸ್ತಾ ಇಲ್ಲಪ್ಪ, ಏನು ಬೆಳವಣಿಗೆ ಇಲ್ಲ ಈ ಕಂಪ್ನಿಯಲ್ಲಿ, ಗ್ರೋತ್ ಇಲ್ಲ, ಎಷ್ಟು ದುಡಿದ್ರು ಅಷ್ಟೇ, ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ ಎಂಪ್ಲಾಯೀಸ್ಗೆ. ಅವರನ್ನು ಗುರುತಿಸಿ ನೀವು ಅವರಿಗೆ ಪ್ರಮೋಷನ್ನ ಕೊಡೋದ್ರ ಮೂಲಕ ನೀವು ಅವ್ರ ಕೆಲಸ ಬಿಟ್ಟೋಗೋದನ್ನು ತಡಿಬೋದು. ಅದು ಒಂದು ರೀಸನು. ನೆಕ್ಸ್ಟು ಪುವರ್ ವರ್ಕಿಂಗ್ ಕಂಡೀಷನ್. ಇನ್ನೊಂದು ರೀಸನ್ನು ಅವರು ಕಂಪ್ನಿ ಬಿಟ್ಟೋಗೋದಕ್ಕೆ ಅಂದರೆ ಕಂಪ್ನಿಯ ವರ್ಕಿಂಗ್ ಕಂಡೀಷನ್ನು ತುಂಬ ಬ್ಯಾಡ್ ಆಗಿರೋದು ಅಂದರೆ ಕ್ಲೀನ್ಲಿನೆಸ್ ಇಲ್ಲದೆ ಇರೋದು, ಅಥವಾ ವರ್ಕರ್ಸ್ಗೆ ಸೇಫ್
ಏನು ಸೇಫ್ಟಿಗೆ ಅಂತ ಕೊಡಬೇಕಾದಂತಹ ಕಿಟ್ಸ್ಗಳನ್ನ ಕೊಡದೇ ಇರೋದು. ಇವಾಗ ಫಾರ್ ಎಕ್ಸಾಂಪಲ್ ಗ್ಲೌಸಸ್ಸು, ಗ್ಲಾಸು ಐಸ್ಗೆ, ಹಾಗೆ ಬಾಡಿ ಕಿಟ್ಟು ಅಥವಾ ಯೂನಿಫಾರ್ಮ್, ಏನು ಅವ್ರು ಸೇಫ್ಟಿ ಅಂತ ಏನು ಹೇಳ್ತೀವಿ, ತುಂಬ ಡೇಂಜರ್ ಝೋನಲ್ಲಿ ಕೆಲಸ ಮಾಡಬೇಕಪ್ಪ, ಆ ಥರ ಸಿಚುಯೇಷನ್ ಇದ್ದರೆ ಅವರು ಬಿಟ್ಟೋಗೋ ಸಾಧ್ಯತೆ ಇರ್ತದೆ. ಅದನ್ನು ನಾವು ತಡಿಬೇಕು ಅಂದರೆ ವಿ ಹ್ಯಾವ್ ಟು ಮೇಕ್ ಗುಡ್ ವರ್ಕಿಂಗ್ ಕಂಡೀಷನ್ಸ್ ಅಲ್ವಾ, ಅದು ಅವಾಯ್ಡಬಲ್. ನೆಕ್ಸ್ಟು ಬುಲಿಯಿಂಗ್ ಇನ್ ವರ್ಕ್ ಪ್ಲೇಸ್. ಬುಲಿಯಿಂಗ್ ಅಂತಂದರೆ ಹ್ಯಾರಾಸ್ಮೆಂಟ್, ಕಿರುಕುಳ ಕೊಡೋದು. ನಮಗೆ ಗೊತ್ತಿಲ್ಲ, ನಾವು ಮ್ಯಾನೇಜ್ಮೆಂಟಲ್ಲಿ ಇದ್ದೀವಿ, ನಮ್ಮ ಅಂಡರಲ್ಲಿ ಬರೋ ಸೂಪರ್ವೈಸರ್ ಸರಿ ಇಲ್ಲ, ಅವನು ಎಂಪ್ಲಾಯೀಸ್ಗೆ ಕಿರುಕುಳ ಕೊಡ್ತಾ ಇದ್ದಾನೆ. ಸೊ ಯಾರಾದರೂ ಕಿರುಕುಳ ಕೊಡ್ತಾ ಇದ್ದಾರೆ ಅಂತಂದರೆ ಯೂಶ್ವಲಿ ವರ್ಕರ್ಸ್ ಕೆಲಸ ಬಿಟ್ಟೋಗೋದು ಸಹಜ. ನಾವು ಗಮನ ತಗೋಬೇಕು, ಏನಾದರೂ ವರ್ಕರ್ಸ್ಗೆ ಹ್ಯಾರಾಸ್ಮೆಂಟ್ ನಡೀತಾ ಇದೆಯಾ, ಅದಕ್ಕೇನಾದರೂ ವರ್ಕರ್ಸು ಬಿಟ್ಟೋಗ್ತಿದ್ದಾರಾ ನೋಡಿಕೊಂಡು ಆ ವಿಷಯದಲ್ಲಿ ನಾವು ಕೇರ್ ಆಗಿದ್ವಿ ಅಂತ ಅಂದರೆ ನಮ್ಮ ವರ್ಕಿಂಗ್ ಪ್ಲೇಸು ಚೆನ್ನಾಗಿರ್ತದೆ. ಆಗ ಅವರು ಇಲ್ಲೇ ಸ್ಟೇ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಇಟ್ಸ್ ಅವಾಯ್ಡಬಲ್. ನೆಕ್ಸ್ಟು ಅನ್ಅವಾಯ್ಡಬಲ್ ವರ್ಕಿಂಗ್ ಕಂಡೀಷನ್. ಅನ್ಅವಾಯ್ಡಬಲ್ ವರ್ಕಿಂಗ್ ಕಂಡೀಷನ್ ಅಂದರೆ ನೀವು ತಡಿಲಿಕ್ಕೆ ಆಗೋಲ್ಲ, ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ನಮ್ಮ ಹ್ಯಾಂಡಲ್ಲಿ ಇಲ್ಲವೇ ಇಲ್ಲ, ಅದು ಆಗತ್ತೆ, ನಾವೇನು ಮಾಡಲಿಕ್ಕಾಗಲ್ಲ. ಅಂಥ ಸಿಚುವೇಶನ್ ಯಾವುದು ಅಂತಂದರೆ, ಒಂದು ಇಲ್ನೆಸ್ ಅಥವಾ ಡೆತ್, ಯಾವುದೋ ಎಂಪ್ಲಾಯೀಸ್ಗೆ ಕಾಯಿಲೆ ಬರ್ತಾ ಇದೆ, ಅವರು ಮರಣ ಹೊಂದ್ತಾ ಇದ್ದಾರೆ, ಇದನ್ನು ನಾವು ತಡಿಲಿಕ್ಕಾಗಲ್ಲ. ಹಾಗೆ ಎರಡನೇದು ರಿಟೈರ್ಡ್ ಆಗ್ತಿದ್ದಾರೆ, ತುಂಬ ವರ್ಷಗಳ ಹಿಂದೆ ಕೆಲಸಕ್ಕೆ ತೊಗೊಂಡ್ವಿ, ಈಗ ವಯಸ್ಸಾಗಿದೆ, ಅವ್ರು ರಿಟೈರ್ಡ್ ಆಗ್ತಿದ್ದಾರೆ. ಸೊ ದಿಸ್ ಆಲ್ಸೋ ವಿ ಕಾಂಟ್ ಅವಾಯ್ಡ್. ಆ್ಯಂಡ್ ಥರ್ಡ್ಲಿ ರೀಲೊಕೇಶನ್, ರೀಡೆಪ್ಲಾಯ್ಮೆಂಟ್. ಅವರೇನೋ ಬೇರೆ ಕಡೆ ಅಂದರೆ ಅವರು ಸ್ಥಳ ಬದಲಾವಣೆ ಆಗಿದೆ, ಬೇರೆ ಏನೋ ಅವರಿಗೆ ಬೇರೆ ಕೆಲಸ ವಹಿಸ್ತಾ ಇದ್ದೀವಿ, ಮಾಡಲೇಬೇಕು ಅನಿವಾರ್ಯ, ಅಥವಾ ಟ್ರಾನ್ಸ್ಫರ್ ಆಗ್ತಿದೆ, ಅವರಿಗೆ ಪ್ರಮೋಷನ್ ಆಗಿದೆ, ಟ್ರಾನ್ಸ್ಫರ್ ಆಗಿದೆ, ಹಾಗಾಗಿ ಇಲ್ಲಿಂದ ಅವರು ಹೋಗಲೇಬೇಕು ನಮ್ಮ ಕಂಪ್ನಿಯಿಂದ ಆಚೆ. ಸೊ ಅದು ಒಂದು ನಾವು ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಅಥವಾ ಅವರಿಗೆ ಬೇರೆ ಇನ್ನೆಲ್ಲ ಉತ್ತಮವಾದ ಉದ್ಯೋಗ ಸಿಕ್ಕಿರ್ಬೋದು, ಅದು. ನೆಕ್ಸ್ಟ್ ಫ್ಯಾಮಿಲಿ ಮ್ಯಾಟರ್ಸ್. ಸಮ್ಟೈಮ್ಸ್ ಎಂಪ್ಲಾಯೀಸ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ತದೆ, ಅದನ್ನು ನಾವು ಅವಾಯ್ಡ್ ಮಾಡಲಿಕ್ಕಾಗಲ್ಲ, ಅವರು ಆ ಸಿಚುವೇಷನಲ್ಲಿ ಕೆಲಸ ಬಿಡಲೇಬೇಕಾದಂತಹ ಪರಿಸ್ಥಿತಿಗೆ ಬಂದಿರ್ಬೋದು. ನೆಕ್ಸ್ಟು ನ್ಯಾಚುರಲ್ ಕೆಲಾಮಿಟೀಸ್. ಸಮ್ಟೈಮ್ಸ್ ಪ್ರವಾಹ ಅಥವಾ ರೋಗಕ್ಕೆ ತುತ್ತಾಗುವಂಥದ್ದು, ಭೂಕಂಪ, ಏನಾದರೂ ಸರಿ, ಇಂತಹ ಸಿಚುಯೇಷನ್ಸ್ಗಳು ಆದಾಗ ಲೇಬರ್ ಟರ್ನ್ ಓವರ್ ಆಗ್ತಾನೆ ಹೋಗುತ್ತೆ. ಸೊ ನಾವಿಲ್ಲಿ ಏನು ಯೋಚನೆ ಮಾಡಬೇಕು ಅಂದರೆ, ಆದಷ್ಟು ನಮ್ಮ ಲೇಬರ್ ಟರ್ನ್ ಓವರು ಕಡಿಮೆ ಇರೋಂಗೆ ನೋಡ್ಕೊಬೇಕು. ಇಫ್ ಪಾಸಿಬಲ್ ವಿ ಹ್ಯಾವ್ ಟು ಅವಾಯ್ಡ್ ದಟ್. ಅನ್ಅವಾಯ್ಡಬಲ್ ಅಂತ ಬಂದಾಗ ನಾವೇನು ಮಾಡಲಿಕ್ಕಾಗಲ್ಲ, ಬಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್. ಸೊ ಲೇಬರ್ ಕಾಸ್ಟಿಂಗಲ್ಲಿ ಇವತ್ತು ನಾವು 3 ಐಟಮ್ಸನ್ನು ನಾವು ಅಥವಾ 3 ಟಾಪಿಕ್ಸನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಒನ್ ಈಸ್ ಐಡಲ್ ಟೈಮ್, ಆ್ಯಂಡ್ ಸೆಕೆಂಡ್ಲಿ ಓವರ್ ಟೈಮ್, ಆ್ಯಂಡ್ ಥರ್ಡ್ ಒನ್ ಲೇಬರ್ ಟರ್ನ್ ಓವರ್. ಮಕ್ಕಳೇ, ಇವತ್ತಿನ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹೋಪ್ ಯು ಪೀಪಲ್ ಆಲ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡಿಸ್ಕಸ್